ನನ್ಮೆಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಈ ದಿನದ ಶುಭೋದಯ. ನಾವು ಈ ಹಿಂದೆ 9ನೇ ತರಗತಿಯಲ್ಲಿ ಭೂಗೋಳದಲ್ಲಿ ಕರ್ನಾಟಕ ಎಂಬ ಅಧ್ಯಾಯದಲ್ಲಿ ಭೌಗೋಳಿಕ ಲಕ್ಷಣಗಳ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೆ ಇಂದು ನಾವು ಕರ್ನಾಟಕದ ಜಲಸಂಪನ್ಮೂಲಗಳು 9ನೇ ತರಗತಿಯ ಭೂಗೋಳದ 4ನೇ ಅಧ್ಯಾಯವಾದ ಕರ್ನಾಟಕದ ಜಲಸಂಪನ್ಮೂಲಗಳು ಎಂಬ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಮುಖ ನದಿಗಳು, ಅವುಗಳ ಉಪಯೋಗ ಮತ್ತು ನೀರಾವರಿ ಕ್ಷೇತ್ರಕ್ಕೆ, ಜಲವಿದ್ಯುತ್ ಶಕ್ತಿ ಕ್ಷೇತ್ರಕ್ಕೆ ಅಥವಾ ಪ್ರವಾಸಕ್ಕೆ ಯಾವ ರೀತಿ ಅವು ಅನುಕೂಲಕಾರಿಯಾಗಿವೆ ಎಂಬುದನ್ನು ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನಿಸೋಣ. ಸಾಮಾನ್ಯವಾಗಿ ನದಿಗಳು ಅಂತಂದರೆ ನೀರಿನ ಮೂಲಗಳು. ನದಿ, ಕೆರೆ, ಕಾಲುವೆ, ಸರೋವರ, ಸಾಗರ, ಸಮುದ್ರ, ಸಾಗರ, ಕೊನೆ ವಿಶಾಲವಾದ ಜಲರಾಶಿ ಅಂತ. ಜಲಸಂಪನ್ಮೂಲಗಳಲ್ಲಿ ಈ ನದಿಗಳಿಗೆ ಬಹಳ ಪ್ರಮುಖವಾದ ಸ್ಥಾನ. ನೋಡಿ, ಕರ್ನಾಟಕ ಅಂದರೆ ಇಲ್ಲಿ ತನ್ನದೇ ಆದಂತಹ ಭೌಗೋಳಿಕ ಎಲ್ಲೆ ಮತ್ತು ಗಡಿಗಳನ್ನು ಒಳಗೊಂಡಿರ್ತಕ್ಕಂತಹ ಪ್ರದೇಶ. 1,91,197 ಚದರ ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವಾದ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದನ್ನು ಇದು ಕೂಡ ನದಿಗಳಿದೆ. ನೋಡಿ, ಅರಬ್ಬಿ ಸಮುದ್ರ, ಬಂಗಾಳಕೊಲ್ಲಿ, ಆಮೇಲೆ ಇಲ್ಲಿ ಬಂದರೆ ಮಹಾರಾಷ್ಟ್ರ, ಇಲ್ಲಿ ಕೃಷ್ಣ, ಮತ್ತು ಘಟಪ್ರಭಾ, ಮಲಪ್ರಭಾ, ಹೀಗೆ ಬಂದರೆ ಆಂಧ್ರಪ್ರಭಾದಲ್ಲಿ ಭಾರತದಲ್ಲಿ ಆಲ್ಮಟ್ಟಿ ಡ್ಯಾಮ್ ಅಂತ ಕರಿತೀವಿ. ಅದು ಹೀಗೆ ಈ ನದಿಗಳನ್ನು ಮುಖ್ಯವಾಗಿ ನಾವು 2 ಪ್ರಕಾರಗಳಾಗಿ ವಿಭಾಗ ಮಾಡ್ತೀವಿ. ಅಂದರೆ ಅವು ಹರಿಯುವ ದಿಕ್ಕಿನ ಆಧಾರದ ಮೇಲೆ ಪೂರ್ವ ಅಭಿಮುಖವಾಗಿ ಹರಿಯುವ ನದಿಗಳು ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಅಂತೇಳಿ 2 ಭಾಗ. ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಯಾವ್ಯಾವು? ಕೃಷ್ಣ, ಕಾವೇರಿ, ಪೆನ್ನಾರ್ ಮತ್ತು ಪಾವಾರ್. ಇವು ಪೂರ್ವಾಭಿಮುಖವಾಗಿ ಹರಿದು ಎಲ್ಲಿ ಸೇರ್ತಾರೆ? ಬಂಗಾಳಕೊಲ್ಲಿಯಿಂದ ಸೇರ್ತವೆ. ನೋಡಿ, ಕೃಷ್ಣ ಆಂಧ್ರ ಪ್ರದೇಶ, ಕಾವೇರಿ ಕೊಡಗು, ತಲಕಾವೇರಿ ನಮ್ಮ ಇಲ್ಲಿ ಬರ್ತಕ್ಕಂಥ ಕೊಡಗು, ಇಲ್ಲಿ ಬರ್ತಕ್ಕಂಥ ಮಡಕೇರಿ, ಕೊಡಗು, ಕೃಷ್ಣ, ಕಾವೇರಿ, ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪೆನ್ನಾರ್ ಮತ್ತು ಪಾಲಾರ್ ಅಂತ ಇವು ಬರ್ತವೆ. ಈಗ ನೋಡೋಣ, ಈಗ ಒಂದೊಂದೇ ನದಿಗಳ ವಿಶೇಷತೆಗಳು ಏನು. ಇದಿಷ್ಟು ನಮ್ಮ ಕರ್ನಾಟಕದ ನಕ್ಷೆಯಲ್ಲಿ ನಮ್ಮ ನದಿಗಳು. ಇನ್ನು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಅಂತಂದ್ರೆ ಅವು ಯಾವ ಪದ್ಧತಿಗಳು? ಶರಾವತಿ, ಕಾಳಿ, ಗಂಗಾವಳಿ, ನೇತ್ರಾವತಿ, ವರಾಯಿ, ಅಘನಾಶಿನಿ. ಅವು ಮತ್ತೆ ಧರ್ಮಸ್ಥಳ ಮತ್ತೆ ಶರಾವತಿ ಅಂತಕ್ಕಂಥ ಜೋಗ ಜಲಪಾತ ಸಾಗರ ಜಿಲ್ಲೆ. ಅವು ಅಲ್ಲಿ ಹರಿಯತಕ್ಕಂತಹ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಸೊರಬ, ಶಿಕಾರಿಪುರ, ಸಾಗರ, ಇಲ್ಲಿ ಬರ್ತಕ್ಕಂತಹ ಧರ್ಮಸ್ಥಳದಲ್ಲಿ ಬಂದಾಗ ನೇತ್ರಾವತಿ, ಅಘನಾಶಿನಿ, ಇಲ್ಲಿ ಜೋಗ ಜಲಪಾತ. ಇದಿಷ್ಟು ನದಿಗಳ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಮತ್ತೆ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು. ಏನು ಉಪಯೋಗ ನದಿಗಳು? ಸಾಮಾನ್ಯವಾಗಿ ನದಿಗಳು ಅಂತಂದರೆ ಅವು ಹಲವಾರು ರೀತಿಯಲ್ಲಿ ಉಪಯೋಗಕಾರಿ. ಏನೇನು ಉಪಯೋಗ? ಜಲವಿದ್ಯುತ್ ಶಕ್ತಿಗೆ ಉಪಯೋಗಕಾರಿಯಾಗಿವೆ. ಅರ್ಥ ಆಗ್ತದೆ ಮಕ್ಕಳೇ? ಇವತ್ತು ನಾವೆಲ್ಲ ಕತ್ಲೆಯನ್ನು ಓಡಿಸಲಿಕ್ಕೆ, ಬೆಳಕನ್ನು ತಯಾರಿಸಲಿಕ್ಕೆ ಅಥವಾ ವಿದ್ಯುತ್ ತಯಾರಿಸಲಿಕ್ಕೆ ಅತಿ ಹೆಚ್ಚು ನಾವು ಅವಲಂಬನೆ ಆಗಿರ್ತಕ್ಕಂಥದ್ದರೆ ನೀರು. ಅದೊಂದು ಸಂಪನ್ಮೂಲ, ಜಲಸಂಪನ್ಮೂಲ ಅಂತ. ಮತ್ತು ಕೈಗಾರಿಕೆಗೆ ಅನುಕೂಲಕಾರಿಯಾಗಿದ್ದಾವೆ, ನೀರಾವರಿಗೆ ಯೋಗ್ಯಕಾರಿಯಾಗಿದೆ, ಕೃಷಿಗೆ ಅನುಕೂಲಕಾರಿಯಾಗಿದ್ದಾವೆ, ಪ್ರವಾಸ ಕ್ಷೇತ್ರ. ಹೀಗೆ ಜಲಸಂಪನ್ಮೂಲಗಳು ಅನೇಕ ರೀತಿ ಮಾನವನಿಗೆ ಉಪಯೋಗಕಾರಿ ಆಗಿರ್ತಕ್ಕಂಥದ್ದು. ಇಲ್ಲಿ ನಾವು ಕೃಷ್ಣ ಮತ್ತು ಕಾವೇರಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು, ಮತ್ತೆ ಪೆನ್ನಾರ್, ಪಾಲ. ಕೃಷ್ಣಾ ನದಿ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ನದಿ. ಇದು ಅಂದರೆ ಪ್ರಮುಖ ನದಿ. ಇದು ಮಹಾಬಲೇಶ್ವರ ಎಂಬಲ್ಲಿ ಜನಿಸುತ್ತೆ, ಹುಟ್ಟುತ್ತೆ. ಉಗಮ 1392 ಕಿಲೋಮೀಟರ್ ದೂರ ಇದು ಪೂರ್ವದೆಡೆಗೆ ಹರಿದು
ಬಂಗಾಳ ಕೊಲ್ಲಿಯನ್ನು ಸೇರಿ ಯಾವುದು ಕೃಷ್ಣಾ ನದಿಯಲ್ಲಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಇದು ಮಹಾಬಲೇಶ್ವರ ಎಂಬಲ್ಲಿ ಉಗಮ ಆಗಿ 1392 ಕಿಲೋಮೀಟರ್ನಷ್ಟು ಪೂರ್ವಾಭಿಮುಖವಾಗಿ ಇದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಆದರೆ ಇದು ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಇದು ಹರಿತದೆ? 480 ಕಿಲೋಮೀಟರ್. 480 ಕಿಲೋಮೀಟರ್ ಹರಿತದೆ. ಇದರ ಉಪನದಿಗಳು ಯಾವ್ಯಾವು? ಕೃಷ್ಣಾ ನದಿ ಉಪನದಿ ಭೀಮಾ, ತುಂಗಾ, ಭದ್ರಾ ಮತ್ತು ಘಟಪ್ರಭಾ ಹಾಗೂ ಮಾಲಪ್ರಭಾ ಇವೆಲ್ಲವೂ ಕೂಡ ಅದರ ಉಪ ನದಿಗಳಾಗಿದ್ದು, ಕೃಷ್ಣಾ ನದಿ ಉತ್ತರ ಕರ್ನಾಟಕದ ನೀರಾವರಿ ಹಾಗೂ ಜಲವಿದ್ಯುತ್ ಶಕ್ತಿಗೆ ಅನುಕೂಲಕಾರಿಯಾಗಿದೆ. ಇವತ್ತು ಮಹಾರಾಷ್ಟ್ರದ ಭಾಗದಲ್ಲಿ ಬೆಳಗಾವ್ ಅಂತಕ್ಕಂಥದ್ದೇನು ತುಂಬಿ ಹರಿದು ಘಟಪ್ರಭಾ, ಮಾಲಪ್ರಭಾ ಅವೆಲ್ಲ ನೀರು ಬಿಟ್ಟಿರೋದ್ರಿಂದ ಆ ಭಾಗದಲ್ಲಿ ಸುತ್ತ ಏನಾಗ್ತದೆ? ನೆರೆ ಅಂತಕ್ಕಂಥದ್ದು, ಪ್ರವಾಹ ಆಗ್ತಕ್ಕಂಥದ್ದು, ಪ್ರಳಯ ಆಗ್ತದೆ, ಜಲಪ್ರಳಯ ಅಲ್ಲಿ ಸಂಕೇಶ್ವರ ಆ ಭಾಗದಲ್ಲಿ. ಇದು ಕೃಷ್ಣಾ ನದಿ ಕರ್ನಾಟಕದ ಸುಮಾರು 480 ಕಿಲೋಮೀಟರ್ ಹರಿತದೆ. ಇನ್ನು ಎರಡನೇ ಅಂದರೆ ನಮ್ಮ ಕರ್ನಾಟಕದ ಜೀವನ ನದಿ ಕಾವೇರಿ. ಅದರಲ್ಲೂ ಅತಿ ಪ್ರಮುಖವಾದಂತಹ ನಮ್ಮ ದಕ್ಷಿಣದ ಗಂಗೆ ಅಂತೇಳಿ ಕರೀತೀವಿ, ಪವಿತ್ರ ನದಿ ಕಾವೇರಿ. ಇದು ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಇದು ಉಗಮ ಆಗ್ತಕ್ಕಂಥದ್ದನ್ನು ನೋಡ್ತೀವಿ. ಇದು 804 ಕಿಲೋಮೀಟರ್ನಷ್ಟು ದೂರ ಹರಿದು, ಅಂದರೆ ಕರ್ನಾಟಕದಲ್ಲಿ ಹುಟ್ಟಿ 804 ಕಿಲೋಮೀಟರ್ನಷ್ಟು ಹರಿದು ಪೂರ್ವಾಭಿಮುಖವಾಗಿ ಮತ್ತೆ ತಮಿಳುನಾಡು, ಕೇರಳ, ಪಾಂಡಿಚೇರಿ ಇಲ್ಲೆಲ್ಲ ಹೋಗಿ ಎಲ್ಲಿಗೆ? ಬಂಗಾಳ ಕೊಲ್ಲಿಯಲ್ಲಿ ಸೇರುತ್ತೆ. ಇದರ ಉಪನದಿಗಳು ಯಾವ್ಯಾವಪ್ಪ ಅಂತಂದರೆ ಹೇಮಾವತಿ, ಬೇಲೂರು ಇದರಲ್ಲಿ ಡ್ಯಾಮ್ ಅನ್ನು ಕಟ್ಟಿರ್ತಕ್ಕಂಥ ತಾಲೂಕಿನಲ್ಲಿ ಹೇಮಾವತಿ ಜಲಾಶಯ, ಹಾರಂಗಿ, ಲೋಕಪಾವನಿ, ಅರ್ಕಾವತಿ, ಮತ್ತೆ ಶಿಂಷಾ, ಲಕ್ಷ್ಮಣಶೀರ್ಥ, ಕಪಿಲೆ ಹಾಗೂ ಸುವರ್ಣಾವತಿ ಅಂತಕ್ಕಂಥ ಇದರ ಉಪನದಿಗಳಾಗಿವೆ. ಕಾವೇರಿಯ ನದಿಯ ಉಪನದಿಗಳು ನಿಮಗೆಲ್ಲ ಗೊತ್ತು. ಪಾಂಡವಪುರ, ಮಂಡ್ಯ, ಮೈಸೂರು ಈ ಎಲ್ಲ ಭಾಗದಲ್ಲಿ ಸಾಕಷ್ಟು ಜನ ನೀರಾವರಿ ಮತ್ತು ವ್ಯವಸಾಯ ಕ್ಷೇತ್ರಕ್ಕೆ ಅನುಕೂಲಕಾರಿಯಾಗಿರ್ತಕ್ಕಂಥದ್ದರೆ ಕಾವೇರಿ ಡ್ಯಾಮ್. ಇನ್ನು ಇದರ ಏನು ನಮಗೆ ಲಾಭ ಇದೆ ಅಂತಂದರೆ, ಕಾವೇರಿ ನದಿ ಜಲವಿದ್ಯುತ್ ಶಕ್ತಿ ತಯಾರಿಕೆಗೆ ಅನುಕೂಲಕಾರಿಯಾಗಿದೆ, ವ್ಯವಸಾಯಕ್ಕೆ ಅನುಕೂಲಕಾರಿಯಾಗಿದೆ, ಮತ್ತು ನೀರಾವರಿಗೆ ಇದು ಸಾಕಷ್ಟು ಸಹಾಯವನ್ನು ಮಾಡ್ತದೆ, ಮತ್ತು ಕೈಗಾರಿಕೆಗಳಿಗೆ ಇದು ಉಪಯುಕ್ತವಾದಂತಹ ಜಲಸಂಪನ್ಮೂಲವನ್ನು ಒದಗಿಸಿಕೊಡ್ತಕ್ಕಂತಹ ನದಿ ಮೂಲ. ಇನ್ನು ಎರಡು ಅಂದರೆ ಪೆನ್ನಾರ್ ಮತ್ತು ಪಾಲಾರ್. ಪೆನ್ನಾರ್, ಪಾಲಾರ್ ಅನ್ನೋದು ಕೋಲಾರ, ತುಮಕೂರು ಹಾಗೂ ಬೆಂಗಳೂರು ಜಿಲ್ಲೆಗಳಲ್ಲಿ ಹರಿದು ಕೊನೆಗೇನಂತಂದರೆ ಆಂಧ್ರ ಪ್ರದೇಶ, ಅನಂತಪುರದ ಮೂಲಕ ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡು ಪ್ರವೇಶಿಸುತ್ತವೆ. ಅಲ್ಲೂ ಏನಾಗ್ತವೆ ಮತ್ತು ಎರಡು ಭಾಗ ಆಗ್ತವೆ, ಉತ್ತರ ಪೆನ್ನಾರ್ ಮತ್ತು ದಕ್ಷಿಣ ಪೆನ್ನಾರ್ ಅಂತ ಎರಡು ಭಾಗಗಳಾಗಿ ಹರಿತವೆ. ಅಂದರೆ ಅವಕ್ಕೆ ತಮಿಳು ಅಂತದ್ದು ಪೆನ್ನಾರ್ ಅಂತಕ್ಕಂಥ ನದಿ ಅಂತಂದರೆ ನಮ್ಮ ಪಿನಾಕಿನಿ ಅಂತ ಕರಿತೀವಿ. ಪಿನಾಕಿನಿ ಅಂತ ತಮಿಳುನಾಡಿನಲ್ಲಿ ಆ ತಮಿಳು ಭಾಷೆಯಲ್ಲಿ ಪಿನಾಕಿನಿ ಅಂತೇಳಿ ಅದರ ಅರ್ಥ. ಪೊನಯಾರ್ ಅಥವಾ ದಕ್ಷಿಣ ಪಿನಾಕಿನಿ ಅಂತಲೂ ಕೂಡ ಕರಿತಕ್ಕಂಥ. ಇವಿಷ್ಟು ಪೂರ್ವಾಭಿಮುಖವಾಗಿ ಕೃಷ್ಣ, ಕಾವೇರಿ, ಪೆನ್ನಾರ್, ಪಾಲಾರ್ ಇವು ಕೃಷಿ ಜಲವಿದ್ಯುತ್ತಿಗೆ, ಕುಡಿಯುವ ನೀರಿಗೆ ಕರೀತೇವೆ. ಇದಿಷ್ಟು ನಾವು. ಇನ್ನು ಪಶ್ಚಿಮಾಭಿಮುಖವಾಗಿ ಇರ್ತಕ್ಕಂಥ ನದಿಗಳು ಅಂತಂದ್ರೆ ಶರಾವತಿ, ಕಾಳಿ, ಗಂಗಾವಳಿ ಅಥವಾ ಬೇಡ್ತಿ ಅಂತ ಕರಿತೀವಿ. ಬೇಡ್ತಿ, ನೇತ್ರಾವತಿ, ವರಾಳಿ, ಅಘನಾಶಿನಿ ಇವು. ಜೋಗ ಶರಾವತಿ ನದಿಗೆ ಮಾತುಗಳಲ್ಲಿ ಉದ್ಭವಿಸ್ತಾವ ಅಂತೇಳಿ ಕರಿತೀವಿ. ಸೊ ಇವು ಜಲಪಾತಗಳನ್ನು ಸೃಷ್ಟಿಸ್ತಕ್ಕಂತಹ ಪಶ್ಚಿಮಾಭಿಮುಖವಾಗಿ ಹರಿಯತಕ್ಕಂತಹ ನದಿಗಳಾಗಿದ್ದು ಜಲವಿದ್ಯುತ್ ಶಕ್ತಿಗೆ ಇವು ನೆರವಾಗಿವೆ. ಅದರಲ್ಲಿ ಶರಾವತಿ ನದಿ ಅತ್ಯಂತ ಪ್ರಸಿದ್ಧವಾಗಿದ್ದು ಸುಮಾರು 253 ಮೀಟರ್ ಎತ್ತರದಿಂದ ನೀರನ್ನು ಅದು ಧುಮುಕುತ್ತಕ್ಕಂಥ. ಹಾಗೆ ರಾಜ್ಯದ ಇತರೆ ಪ್ರಮುಖ ಜಲಪಾತಗಳಂದರೆ ನಮಗೆ ಗೊತ್ತಿದೆ, ಬೆಳಗಾವಿ ಗೋಕಾಕ್ ಜಲಪಾತ, ಗೋಕಾಕ್ ಅಂತಕ್ಕಂಥ ಘಟಪ್ರಭಾ ನದಿಗೆ, ಬಡಾಜೆ ಅಂತಕ್ಕಂಥದ್ದು ಅಂದರೆ ಬಂಡಾಜೆ ಅಂದರೆ ನೇತ್ರಾವತಿ, ಮುಂಚಳ್ಳಿ ಜಲಪಾತ ಅಂದರೆ ಅಘನಾಶಿನಿ ನದಿಗೆ, ಛಾಯಾಭಾಗವತಿ ಅಂತಕ್ಕಂಥ ದೋಣಿ ನದಿಗೆ, ಚುಂಚನಕಟ್ಟೆ, ಶಿಂಷಾ, ಗಗನಚುಕ್ಕಿ
ಭರಚುಕ್ಕಿ ಮತ್ತು ಕಾವೇರಿ ಜಲಪಾತ ಅಂದರೆ ಅದೇ ಭರಚುಕ್ಕಿ ಅಂತಕ್ಕಂಥದ್ದು. ಇನ್ನು ಮಾಗೋಡು ಜಲಪಾತ ಅಂದರೆ ಬೆಳ್ತಿ ನದಿಗೆ ನೋಡ್ತೀವಿ. ಇವು ಇಲ್ಲಿ ಇತರೆ ಆಗಿರ್ತಕ್ಕಂಥ ಪಶ್ಚಿಮಮುಖವಾಗಿರ್ತಕ್ಕಂಥ ನದಿಗಳ ಪ್ರಮುಖ ಜಲಪಾತಗಳ ಆಗಿರ್ತಕ್ಕಂಥ. ಅವು ಜಲವಿದ್ಯುತ್ ಶಕ್ತಿ ತಯಾರಿಕೆಗೆ ಮತ್ತು ನೀರಾವರಿಗೆ ಹಾಗೂ ಪ್ರವಾಸಿಗಳಿಗೆ ಆಕರ್ಷಣೀಯ ಕೇಂದ್ರಗಳಾಗಿಯೂ ಕೂಡ ಇವು ಕಾರ್ಯವನ್ನು ನಿರ್ವಹಿಸುತ್ತವೆ. ಇಷ್ಟು ಕರ್ನಾಟಕದ ನದಿ ಮೂಲಗಳು. ಇನ್ನು ನಮ್ಮ ಕರ್ನಾಟಕದಲ್ಲಿನ ಈ ನೀರಾವರಿ ಕ್ಷೇತ್ರದ ಬಗ್ಗೆ ಬಂದಾಗ ಪ್ರಮುಖವಾಗಿ ನೀರಾವರಿಗೆ 3 ಮೂಲಗಳಿವೆ: ಕೆರೆ, ಬಾವಿ, ಕಾಲುವೆ. ಸೊ ಹಾಗಾಗಿ ಇಲ್ಲಿ ಅಕಾಲಿಕ, ಅನಿಶ್ಚಿತ ಮತ್ತು ಅನಿಯಮಿತ ಮಳೆಗಳ ಪರಿಣಾಮವಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ಎಲ್ಲ ಭೂಮಿಯಲ್ಲಿ ಎಲ್ಲ ರೀತಿ ಬೆಳೆಗಳನ್ನು ಬೆಳೆಯಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ನೀರಾವರಿ ಮೂಲದಿಂದ ವ್ಯವಸಾಯ ಅಂತಕ್ಕಂಥದ್ದು ಅಭಿವೃದ್ಧಿಪಡಿಸಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ನಮ್ಮ ಸರ್ಕಾರಗಳು ಕೂಡ ಮಾಡ್ತವೆ. ಆದರೆ ಬಹುತೇಕವಾಗಿ ನಮ್ಮ ಕರ್ನಾಟಕದಲ್ಲಿ ಕಂಡುಬರುವ ನೀರಾವರಿಯ ಮೂಲ ಅಂದರೆ ಕೆರೆ, ಕಾಲುವೆ, ಬಾವಿ. ನೋಡು, ಆ ಕಾಲುವೆಗಳನ್ನು ನಿರ್ಮಿಸಿ ನದಿಗಳಿಂದ ನೀರನ್ನು ವ್ಯವಸಾಯಕ್ಕೆ ಬಳಸಿ ವ್ಯವಸಾಯ ಕ್ಷೇತ್ರವನ್ನು ಆಧುನೀಕರಣ ಮಾಡತಕ್ಕಂಥ ಪ್ರವೃತ್ತಿ ಹೆಚ್ಚಾಗ್ತದೆ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಕೆರೆಗಳಿವೆ. ಉದಾಹರಣೆ, ವಿಶ್ವದಲ್ಲೇ ನಂಬರ್ 1 ಕೆರೆಗಳಂದ್ರೆ ದಾವಣಗೆರೆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಚನ್ನಗಿರಿ ತಾಲೂಕಿನ ಸೂಳೆಕೆರೆ ಅಥವಾ ಶಾಂತಿ ಸಾಗರ ಅಂತ ಹೇಳ್ತಾರೆ. ಶಾಂತಿ ಸಾಗರ. ಆಗ 11ನೇ ಶತಮಾನದಲ್ಲಿ ಕಲಬುರಗಿನಲ್ಲಿ ತೋಡಿದಂತಹ ಬಾವಿಗಳಿದ್ದಾವೆ. ಹಿಂದೆ ನೀರು ನೋಡಿ, ರಾಜ ಕೆರೆಯಂ ಕಟ್ಟಿಸಿ, ಬಾವಿಯಂ ತೋಡಿಸಿ, ನೀರಂ ಉಣಿಸಿ, ಇವೆಲ್ಲ ನಾವು ನೋಡ್ತೀವಿ. ಅಂದರೆ ಧರ್ಮ ಪ್ರವರ್ತನ ಕಾರ್ಯಗಳಾದಂತಹ ಕೆರೆಕಟ್ಟೆ, ಕಾಲುವೆಗಳ ನಿರ್ಮಾಣ ಮಾಡಿ ರಾಜ ರೈತರಿಗೆ ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ರು. ಅಂದರೆ ಜನೋಪಯೋಗಿ ಕಾರ್ಯಗಳನ್ನು ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಹಾಗೆ ವಿಜಯನಗರ ಅರಸರಲ್ಲೂ ಕೂಡ ಕಾಲುವೆಗಳು, ಮತ್ತು ಮೈಸೂರು ಅರಸರು ಕೂಡ ಉದಾಹರಣೆ ನೋಡಿ, KRS ಡ್ಯಾಮ್ ಅಂತಕ್ಕಂಥದ್ದು, ವಿಶ್ವೇಶ್ವರಯ್ಯ ಅಂತಕ್ಕಂಥ ನಾಲೆ ಮಾಡಿ ಇವತ್ತು ಎಷ್ಟು ಜನಕ್ಕೆ ಅದು ಅನುಕೂಲ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಅವರ ಅವಧಿಯಲ್ಲಿ ವಿಜಯನಗರದಲ್ಲಿ ವಾಣಿವಿಲಾಸ ಸಾಗರ ಅಂತಕ್ಕಂಥದ್ದು, ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು ಹಿರಿಯೂರು, ಆಮೇಲೆ ಕೃಷ್ಣರಾಜ ಸಾಗರ ಅಣೆಕಟ್ಟೆಗಿರ್ಬೋದು, ಇವೆಲ್ಲವೂ ಕೂಡ ನೀರಾವರಿಯ ಪ್ರಮುಖ ಮೂಲಗಳಾಗಿ ಸಾಕಷ್ಟು ನಮ್ಮ ಕರ್ನಾಟಕಕ್ಕೆ ನೆರವನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ನದಿ ನೀರು, ಅಂತರ್ಜಲ ಸಂಪತ್ತಿಗೂ ಕೂಡ ಹೆಚ್ಚಿನ ಬಳಕೆಯನ್ನು ಮಾಡ್ತಿರ್ತಕ್ಕಂಥದ್ದು. ಯಾಕೆಂದರೆ ರಾಜ್ಯದಲ್ಲಿ ಸಾಗುವಳಿ ಭೂಮಿಯ ಕ್ಷೇತ್ರದ 26.2% ನೀರಾವರಿ ಸೌಲಭ್ಯ ಹೊಂದಿರೋದ್ರಿಂದ ಕರ್ನಾಟಕ ನೀರಾವರಿ ಸ್ಥಾನದಲ್ಲಿ ಎಷ್ಟನೇ ಸ್ಥಾನಪ್ಪ ಅಂತಂದರೆ ಭಾರತದಲ್ಲಿ 9ನೇ ಸ್ಥಾನದಲ್ಲಿ. ಉದಾಹರಣೆ ನೋಡಿ, ಆ ಭದ್ರಾ ಡ್ಯಾಮ್ನಿಂದ ನೀರನ್ನು ಕುಡಿಯೋ ನೀರಿಗೆ ಚಿತ್ರದುರ್ಗಕ್ಕೆ ಪೈಪ್ಲೈನ್ ಮೂಲಕ ಒಯ್ತಿರ್ತಕ್ಕಂಥದ್ದು ನೋಡ್ತಾ ಇದ್ವಿ. ಅಥವಾ ಭದ್ರಾ ಮೇಲ್ದಂಡೆ ಯೋಜನೆ ಕಡೂರು, ಹೊಸದುರ್ಗ, ಚಿತ್ರದುರ್ಗ ಜನರ ಬರಗಾಲ ನಾಡಿನ ಜನಕ್ಕೆ ಕುಡಿಯೋ ನೀರಿಗೆ, ವ್ಯವಸಾಯಕ್ಕೆ ಒಯ್ತಿರ್ತಕ್ಕಂಥದ್ದು ನೋಡ್ತಾ ಇದ್ವಿ. ಹಿಂಗೆ ಕೆರೆ ಕಾಲುವೆಗಳ ಮೂಲಕ ಒಯ್ತಿರ್ತಕ್ಕಂಥದ್ದು. ಹಾಗೆ ಹೇಮಾವತಿ ಜಲಾಶಯದಿಂದಲೂ ಕೂಡ ಇಲ್ಲಿ ರೈತರಿಗೆ ಅನುಕೂಲ ಆಗಲಿದ್ದ ಕೆರೆಗಳಿಗೆ ಪೈಪ್ಲೈನ್ ಮೂಲಕ ತುಂಬಿಸ್ತಿರ್ತಕ್ಕಂತಹ ಒಂದು ಹೊಸದಾದಂಥ ಕರ್ನಾಟಕ ಸರ್ಕಾರದ ಅಂತರ್ಜಲ ಅಭಿವೃದ್ಧಿ ಯೋಜನೆ ಬಹಳ ಪ್ರಮುಖವಾದಂಥಗಳು. ಇನ್ನು ರಾಯಚೂರು ಜಿಲ್ಲೆ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿಯನ್ನು ಹೊಂದಿದೆ. ಇನ್ನು ಶಿವಮೊಗ್ಗ ಜಿಲ್ಲೆ ಅಂತಕ್ಕಂಥದ್ದು ಅತಿ ಹೆಚ್ಚು ಕೆರೆ ನೀರಾವರಿಯನ್ನು ಹೊಂದಿದೆ. ಇನ್ನು ಬೆಳಗಾವಿ ಹೆಚ್ಚು ನೀರಾವರಿ ಸೌಲಭ್ಯವನ್ನು ಹೊಂದಿರತಕ್ಕಂತಹ ಕ್ಷೇತ್ರ ನಮ್ಮ ಕರ್ನಾಟಕದಲ್ಲಿ. ಇವುಗಳೆಲ್ಲವುಗಳಿಗಿಂತ ಇತ್ತೀಚೆಗೆ ಏನಾಗಿದೆ ಅಂತಂದರೆ ಇದು ಬೋರ್ವೆಲ್ಗಳು ಬಂದ್ಬಿಟ್ಟಿವೆ, ಕೊಳವೆ ಬಾವಿ. ಅವು ನೀರಾವರಿಯ ಪ್ರಮುಖ ಮೂಲಗಳಾಗಿರ್ತಕ್ಕಂಥದ್ದು ನೋಡ್ತದೆ. ಹಾಗಾಗಿ ಜಿಲ್ಲಾವಾರು ನೀರಾವರಿ ಪ್ರದೇಶವನ್ನು ಹೋಲಿಸಿದಾಗ ಅತಿ ಹೆಚ್ಚು ನೀರಾವರಿ ಪ್ರದೇಶವನ್ನು ಹೊಂದಿರತಕ್ಕಂಥ ಜಿಲ್ಲೆ ಅಂದರೆ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆ ಮೊದಲ ಸ್ಥಾನದಲ್ಲಿದ್ದು, ಮಡಿಕೇರಿ ಅಥವಾ ಕೊಡಗು ಅಂತಕ್ಕಂಥದ್ದು ಕೊನೆ ಸ್ಥಾನದಲ್ಲಿ ಬರ್ತಕ್ಕಂಥದ್ದನ್ನು ನೋಡ್ತೀವಿ. ಪ್ರಮುಖವಾಗಿ ಕರ್ನಾಟಕದಲ್ಲಿ ಹಲವಾರು ಕೆರೆಗಳಿದೆ. ಉದಾಹರಣೆ ನೋಡಿ, ಈಗ ಮದಗದ ಕೆರೆ ಅಂದರೆ ಕಡೂರು ತಾಲೂಕು, ಕಡೂರು ಬಳಿ ಬರ್ತಕ್ಕಂಥದ್ದು ಮದಗದ ಮಾಸೂರು ಅಂತೇಳಿ. ಕೊಣ್ಣೂರು ಕೆರೆ ಅಂದರೆ ಪಾಂಡವಪುರ ಬಳಿ. ಹಾಗೆ ಹುಣಸೂರು ಹಿರಿಕೆರೆ, ರಾಮಸಮುದ್ರ ಕೆರೆ ಅಂತಕ್ಕಂಥದ್ದು, ಬೈರಸಾಗರ ಕೆರೆ ಗುಡಿಬಂಡೆಯಲ್ಲಿ, ಕಳ್ಳಂಬೇಳ ಕೆರೆ ಶಿರಾದಲ್ಲಿ, ಬೈರಮಂಗಲ ಕೆರೆ ಬಿಡದಿ ಅಂತೇಳಿ ಇವೆಲ್ಲವೂ ಕೂಡ ಪ್ರಮುಖ ಕೆರೆಗಳಾಗಿವೆ. ಬಾವಿ ಅಂತಂದರೆ 49% ಬಾವಿ ನೀರಾವರಿ ಇದೆ. ಕಾಲುವೆ ನೀರಾವರಿ 38% ಇದೆ, 33%. ಇತರೆ ಮೂಲಗಳು ಅಂತಂದರೆ 12%. ಕೆರೆ ನೀರಾವರಿ
5.6% ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ನೋಡ್ತೀವಿ. ಸೊ ಹಾಗಾಗಿ ನಾವು ಈ ಒಂದು ಏನು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂತಕ್ಕಂಥದ್ದು ಏನು ನೋಡಿರೋದು, ಹಾಗಾಗಿ ಅತಿ ಹೆಚ್ಚು ಯಾವುದಪ್ಪ ಅಂದರೆ ಬಾವಿಗಳ ನೀರಾವರಿನೇ ಅವಲಂಬಿಸಿ. ಇನ್ನು ಪ್ರಮುಖ ಇತರೆ ನಮ್ಮ ಕರ್ನಾಟಕದ ನೀರಾವರಿಯ ಮೂಲಗಳು ಅಂತಂದರೆ ಈ ಕೃಷ್ಣ ರಾಜಸಾಗರ ಅಣೆಕಟ್ಟು KRS. ಅದರಲ್ಲೂ ಕೂಡ ಇದು ವಿಶ್ವೇಶ್ವರಯ್ಯನವರ ಅವಧಿಯಲ್ಲಿ ಮೈಸೂರು ದಿವಾನರ ಕಾಲದಲ್ಲಿ ಇದು ಹೆಚ್ಚು ನಿರ್ಮಾಣ ಆಗಿ ಇವತ್ತು ಅನೇಕ ದಕ್ಷಿಣ ಭಾಗದ ರೈತರ ಜೀವನಾಡಿ ಆಗಿರ್ತಕ್ಕಂಥದ್ದನ್ನು ನೋಡ್ತಾರೆ. ಆಮೇಲೆ ತುಂಗಭದ್ರಾ ನದಿ ಆಗಿರ್ಬೋದು, ಹೇಮಾವತಿ ಆಗಿರ್ಬೋದು, ಕಬಿನಿ ಆಗಿರ್ಬೋದು, ಆರಂಗಿ ಆಗಿರ್ಬೋದು, ವಾಣವಿಲಾಸಾಗರ ಆಗಿರ್ಬೋದು, ಅಥವಾ ಮಾರಿಕಣಿವೆ ಅಂತ ಕರಿತೀರಿ ಅದು, ಆಲ್ಮಟ್ಟಿ, ನಾರಾಯಣಪುರ, ಕಾರಂಜ, ಬೆಣ್ಣೆತೊರೆಹಳ್ಳ, ಈ ಇಪ್ಪರಗಿ ಬ್ಯಾರೇಜು ಮತ್ತು ಭದ್ರಾ ಈ ಚಾನಲ್ ಅಂತಕ್ಕಂಥದ್ದು ಏನು ಕರಿತೀವಿ. ಇದು ದಕ್ಷಿಣ ಭಾರತ, ಅದರಲ್ಲೂ ದಾವಣಗೆರೆ, ಚನ್ನಗಿರಿ, ಹರಿಹರ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ ಹೆಚ್ಚು ನೀರನ್ನು ಉಣಿಸ್ತಕ್ಕಂಥ ಒಂದು ಪ್ರಮುಖ ಜೀವನಾಡಿ ನದಿ ಆಗಿರ್ತಕ್ಕಂಥ ನೋಡ್ತೀವಿ. ಇವಿಷ್ಟು ನಮ್ಮ ಕರ್ನಾಟಕದಲ್ಲಿ ಕಂಡುಬರುವ ಪ್ರಮುಖ ಪೂರ್ವ ಅಭಿಮುಖವಾಗಿ ಹರಿಯುವ ನದಿ ಮತ್ತು ಪಶ್ಚಿಮ ಅಭಿಮುಖವಾಗಿ ಹರಿಯುವ ನದಿಗಳು ಅಂತ ಹೇಳ್ತಾರೆ. ಇವುಗಳಿಗೆ ಏನು ಉಪಯೋಗ? ಪ್ರಮುಖವಾಗಿ ಇವು ಜಲವಿದ್ಯುತ್ ಶಕ್ತಿಗೆ ಉಪಯೋಗಕಾರಿ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಮೊದಲು ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಯಶಸ್ಸನ್ನು ಕಂಡಿದ್ದು ಅಂತಂದರೆ ನಿಮಗೆ ಗೊತ್ತಿದೆ, ಈ ಏಷ್ಯಾದಲ್ಲಿ ನಂಬರ್ 1 ಅಂದರೆ ಶಿವನಸಮುದ್ರ ನದಿ ಕಣಿವೆ ಯೋಜನೆ ಅಂತ. ಅದರಲ್ಲೂ ಕಲ್ಲಿದ್ದಲು, ಪೆಟ್ರೋಲಿಯಂ ಲಭ್ಯ ಇಲ್ಲದಂಥ ಕಾಲದಲ್ಲಿ ಜಲವಿದ್ಯುತ್ ಶಕ್ತಿ ತಯಾರಿಕೆಗೆ ಇದೊಂದು ಅಪಾರವಾದಂಥ ಅನುಕೂಲವನ್ನು ಮಾಡಿಕೊಟ್ಟಿರ್ತಕ್ಕಂಥ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಿಗಿಂತ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಜಲವಿದ್ಯುತ್ ಶಕ್ತಿ ಉತ್ಪಾದನಾ ಸಾಮರ್ಥ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥ. ಆವಾಗಲೇ ಮೈಸೂರು ದಿವಾನರ ಕಾಲದಲ್ಲಿ ಕೋಲಾರದ ಚಿನ್ನದ ಗಣಿ ಅಂತ ವಿದ್ಯುತ್ ಸರಬರಾಜು 1905ರಲ್ಲೇ ಚಿನ್ನ ಸರಬರಾಜು ಮಾಡೋಕ್ಕೆ ಈ 1902ರಲ್ಲೇ ಶಿವಸಮುದ್ರಕ್ಕೆ ಅಡಿಪಾಯವನ್ನು 1905ರಲ್ಲಿ ಮೊದಲು ಬೆಂಗಳೂರಿಗೆ ಬೆಳಕನ್ನು ಕೊಡ್ತಾ ಹೋದ ಆವಾಗಿನ ಕಾಲದಲ್ಲಿ ದಿವಾನ್ ಕೆ ಶೇಷಾದ್ರಿಯರು ಮತ್ತು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಅಂತ. ಸೊ ಮತ್ತೆ ಹೆಚ್ಚುತ್ತಿರುವ ಬೇಡಿಕೆಗಳನ್ನು ಪೂರೈಸಲಿಕ್ಕೆ ಇನ್ನೂ ಅನೇಕ ಇತರೆ ಜಲವಿದ್ಯುತ್ ಶಕ್ತಿ ಕಣಿವೆ ಯೋಜನೆಗಳಿಗೆ ನಾವು ಪ್ಲ್ಯಾನನ್ನು ಮಾಡಿಕೊಟ್ಟಿದ್ವಿ. ಶಿಂಷಾ ನದಿ ಕಣಿವೆ ಯೋಜನೆ ಅಂತ ಕರಿತೀವಿ. ಅಂದರೆ ಶರಾವತಿ, ಮಹಾತ್ಮ ಗಾಂಧಿ ಜಲವಿದ್ಯುತ್ ಶಕ್ತಿ ಸ್ಥಾವರ ಅಂತೇಳಿ 1947ರಲ್ಲಿ ಜೋಗ ಜಲಪಾತದಲ್ಲಿ ಸ್ಥಾಪನೆ ಮಾಡಿದೆ. ತರುವಾಯ ಅನೇಕ ಪಂಚವಾರ್ಷಿಕ ಯೋಜನೆಗಳಲ್ಲಿ ಕರ್ನಾಟಕ ಸರ್ಕಾರವು ಕೂಡ ಹಲವಾರು ಜಲವಿದ್ಯುತ್ ಶಕ್ತಿ ಯೋಜನೆಗಳನ್ನು ಹಾಕ್ಕೊಂಡು ಜಾರಿಗೆ ತಂದಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಅವು ಯಾವ್ಯಾವಪ್ಪ ಅಂತಂದರೆ ಕರ್ನಾಟಕದಲ್ಲಿ ಪ್ರಮುಖ ಜಲವಿದ್ಯುತ್ ಶಕ್ತಿ ಯೋಜನೆಗಳು ಯಾವ್ಯಾವಪ್ಪ ಅಂತಂದರೆ ಶಿವನ ಸಮುದ್ರದಿಂದ ಶಿಂಷಾ ಕಾವೇರಿ ನದಿಗೆ, ಮಹಾತ್ಮ ಗಾಂಧಿ ಜಲವಿದ್ಯುತ್ ಶಕ್ತಿ ಕೇಂದ್ರ ಅಂದರೆ ಶರಾವತಿ ನದಿಗೆ, ಹಾಗೆ ಸೂಪ, ನಾಗಜರಿ, ಕದ್ರಾ, ಕೊಡಸಳ್ಳಿ, ಕಾಳಿ ನದಿ, ವರಾಯಿ, ಮಾರಿಕಣಿವೆ, ಭದ್ರಾ ನದಿ, ಇನ್ನೂ ಮತ್ತು ಕೃಷ್ಣಾ ನದಿ ಅಂದರೆ ಭೀಮೆ, ಘಟಪ್ರಭೆ ಮತ್ತು ಮಲಪ್ರಭೆ ಅಂತಕ್ಕಂಥ ಏನು ಕರಿತೀವಿ, ಅಲ್ಲಿ ಆಲ್ಮಟ್ಟಿ ಅಂತ ಏನು ಕರಿತೀವಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ, ಹೊಸಪೇಟೆ ತುಂಗಭದ್ರಾ ಡ್ಯಾಮ್ ಇದೆ. ಇವೆಲ್ಲವೂ ಕೂಡ ಪ್ರಮುಖವಾದಂಥ ಜಲವಿದ್ಯುತ್ ಶಕ್ತಿ ಯೋಜನೆ. ಇನ್ನು ಈ ನದಿ ಕಣಿವೆ ಯೋಜನೆಗಳಿಗೆ ಸಂಬಂಧಿಸಿದಂತೆ ಪ್ರಮುಖವಾಗಿ ವಿವಾದಗಳಿವೆ. ನದಿ ಜಲ ವಿವಾದಗಳು ಕೂಡ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಪ್ರತಿಯೊಂದು ದೇಶದಲ್ಲೂ ಅಥವಾ ರಾಜ್ಯದಲ್ಲೂ ಕೂಡ ಅವು ಹುಟ್ಟೋದು ಒಂದು ಕಡೆ, ನದಿಗಳು ಹರಿಯೋದು ಇನ್ನೊಂದು ಕಡೆ. ಹಾಗಾಗಿ ಅಲ್ಲೇನಾಗ್ತದೆ, ಸಾಕಷ್ಟು ಜಲ ವಿವಾದಗಳು ಉದ್ಭವ. ಉದಾಹರಣೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು, ಕರ್ನಾಟಕಕ್ಕೆ, ಕೇರಳ ಮತ್ತು ಪಾಂಡಿಚೇರಿ ಸಂಬಂಧಿಸಿದಂತೆ ಕಾವೇರಿ ನದಿ ಜಲ ವಿವಾದ ಇದೆ. ಕಾವೇರಿ ನದಿ ಹಂಗಾಗಿ ಮತ್ತು ಕೃಷ್ಣ ಮತ್ತು ನದಿಗೆ ಸಂಬಂಧಿಸಿದ ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವೆ ಜಲ ವಿವಾದ. ಹಾಗೆ ಅಂತಾರಾಜ್ಯಗಳ ಮೂಲಕ ಇವು ನದಿಗಳು ಹರಿಯುವಾಗ ಕೆಲವೊಂದು ವಿವಾದಗಳು. ಉದಾಹರಣೆಗೆ ನಾವು ತಮಿಳುನಾಡಿನ ಜಲಪಾತಕ್ಕೆ, ಹಗೆನಕಲ್ ಜಲಪಾತ ನಿರ್ಮಾಣಕ್ಕೆ ಸಂಬಂಧಿಸಿದ ಜಲ ವಿವಾದಗಳಿವೆ. ಹಾಗೆ ಕಾವೇರಿ ಕೃಷ್ಣ ನದಿ ಜಲ ವಿವಾದ ಸೇರಿದ್ರಿಂದ ಇನ್ನು ಕಾವೇರಿ ಈ ಜಲಾನಯನ ಕಣಿವೆ ಪ್ರದೇಶದಲ್ಲಿ ಬರ್ತಕ್ಕಂಥ ರೈತರ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ಕರ್ನಾಟಕ ಪ್ರಯತ್ನ ಪಟ್ಟರೆ, ತಮಿಳುನಾಡು ಅಂತಕ್ಕಂಥದ್ದು ಅಲ್ಲಿನ ರೈತರ ಹಿತಾಸಕ್ತಿ ಕಾಪಾಡಲಿಕ್ಕೆ ಅವರು ಪ್ರಯತ್ನ
ಬರ್ತಕ್ಕಂಥ ನೋಡ್ತಾರೆ. ಇದು ಶತಶತಮಾನಗಳಿಂದ, ಅನೇಕ ತಲೆಮಾರುಗಳಿಂದ ಈ ನದಿ ಕಣಿವೆ ಯೋಜನೆ ಜಲ ವಿವಾದಗಳು ಕೋರ್ಟ್ಗಳಲ್ಲಿ ಹಾಗೆಯೇ ಚರ್ಚೆ ಮೂಲಕ ನಡೀತಿರ್ತಕ್ಕಂಥ, ಅದು ಟ್ರಿಬ್ಯುನಲ್ಸ್ ಅಂತ ಕರೀತಾರೆ. ಟ್ರಿಬ್ಯುನಲ್ಸ್ ಅವು ಇನ್ನೂ ಕೂಡ ಹಿಯರಿಂಗ್ ಆಗ್ತದೆ, ಮುಂದೆ ಹೋಗ್ತವೆ, ಇವೆಲ್ಲವೂ ನಡೀತಿರ್ತಕ್ಕಂಥ ನೋಡ್ತವೆ. ಹಾಗೆ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಕೇಳಿದ ಯಾವುದು ಕೃಷ್ಣಾ ನದಿಗೆ ಸಂಬಂಧಿಸಿದೆ. ಇಲ್ಲಿ ಆಲ್ಮಟ್ಟಿ ಡ್ಯಾಮ್ ಅಂತ, ಅದರ ಬಗ್ಗೆ ಕೂಡ ವಿವಾದ ಇರ್ತಕ್ಕಂಥ ನೋಡ್ತದೆ. ವಿವಾದಗಳು ಏನೇ ಇರಲಿ ಅವುಗಳನ್ನು ಅನುಪಾತದ ಪ್ರಕಾರ ಹಂಚಿಕೊಳ್ತಕ್ಕಂತಹ ಒಂದು ವಿಧಾನಕ್ಕೆ ನಾವು ಹೊಂದ್ಕೊಂಡು ಅವುಗಳ ವಿವಾದಗಳಿಗೆ ನಾವು ತೆರೆ ಎಳಿಬೇಕಾದಂತಹ ಪರಿಸ್ಥಿತಿ ಇದೆ ನೋಡಿ. ಇದಕ್ಕೆ ಎಷ್ಟೋ ನಾವು ತಮಿಳುನಾಡು, ಕರ್ನಾಟಕ ಎರಡು ಬದ್ಧ ಜಲ ವಿವಾದಕ್ಕೆ ಸಂಬಂಧಿಸಿದ ಶತ್ರುರಾಷ್ಟ್ರಗಳಾಗಿ ಇವತ್ತು ವರ್ತನೆಯನ್ನು ಮಾಡ್ತಕ್ಕಂಥ ನೋಡ್ತಾರೆ. ನೆಕ್ಸ್ಟ್, ಇಷ್ಟೆಲ್ಲ ಜಲ ವಿವಾದ ಇದ್ರೂ ಕೂಡ ಆದರೂ ನಾವು ಸಾಮರಸ್ಯವನ್ನು ಕಾಪಾಡಬೇಕು. ಹೊಂದಾಣಿಕೆ, ನದಿ ಮತ್ತು ಜಲ ಸಾಮರಸ್ಯ ಅಂತಕ್ಕಂಥದ್ದನ್ನು ಕಾಪಾಡಲೇಬೇಕು. ಯಾಕೆಂದರೆ ಯಾವುದೇ ಒಂದು ರಾಷ್ಟ್ರ ಸ್ವಾವಲಂಬಿಯಾಗಿ ಇನ್ನೊಂದು ರಾಷ್ಟ್ರದ ಅವಲಂಬನೆ ಇಲ್ಲದೆ ಅಥವಾ ಇನ್ನೊಂದು ರಾಜ್ಯದ ಅವಲಂಬನೆ ಇಲ್ಲದೆ ಬದುಕಲಿಕ್ಕೆ ಅದು ಸಾಧ್ಯ ಇಲ್ಲ. ಸ್ವತಂತ್ರವಾಗಿ ಬದುಕಲಿಕ್ಕೆ ಇತರ ರಾಷ್ಟ್ರಗಳ ಮೇಲೆ ಅಥವಾ ಇತರ ರಾಜ್ಯಗಳ ಮೇಲೆ ಯಾವುದಾದ್ರೂ ಪರೋಕ್ಷವಾಗಿ ಆದರೂ ಆಗಿರ್ಬೋದು ಅಥವಾ ಪ್ರತ್ಯಕ್ಷವಾಗಿ ಆದರೂ ಆಗಿರ್ಬೋದು, ನಾವು ಅವಲಂಬನೆ ಆಗಲೇಬೇಕಾಗಿರ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಹಾಗಾಗಿ ಕಾವೇರಿ ನದಿ ಕರ್ನಾಟಕ, ತಮಿಳುನಾಡು, ಕೇರಳ, ಪಾಂಡಿಚೇರಿ ಮುಂತಾದ ರಾಜ್ಯಗಳಲ್ಲಿ ಹರಿತಿದ್ದು, ಈ ಕೃಷ್ಣಾ ನದಿ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ ಇಲ್ಲೂ ಕೂಡ ಜಲ ವಿವಾದಗಳು ಇದ್ದಾವೆ. ಆದರೂ ಇದನ್ನು ನಾವು ಸದುದ್ದೇಶಕ್ಕಾಗಿ ಬಳಕೆ ಮಾಡುವಂತಹ ವಿಧಾನವನ್ನು ಅನುಸರಿಸಬೇಕಾಗುತ್ತೆ. ಈಗ ನಮ್ಮಲ್ಲಿ ಕಾವೇರಿ ನದಿಯಿಂದ ಎಷ್ಟೋ ಮಂಡ್ಯ, ಮೈಸೂರು ಮತ್ತು ಮಳವಳ್ಳಿ ಈ ಭಾಗದ ರೈತರು ಜೀವನ ನದಿಯರು ಕುಡಿಯೋ ನೀರಿಗೆ, ಕರ್ನಾಟಕ ಬೆಂಗಳೂರಿಗೆ ಕುಡಿಯೋ ನೀರಿಗೆ ಕೂಡ ಅಂತರ್ತದೆ, ಮೈಸೂರಿಗೆ ಕುಡಿಯೋ ನೀರಿಗೆ ಹೋಗ್ತದೆ, ಕೈಗಾರಿಕೆಗಳಿಗೆ ಹೋಗ್ತದೆ, ನೀರಾವರಿಗೆ ಜಲದ ಶಕ್ತಿ ಉತ್ಪಾದನೆ. ಮಹಾರಾಜ ಕಾಲದಿಂದಲೂ ಕೂಡ ಹೆಸರುವಾಸಿಯಾದಂತಹ ಅಣೆಕಟ್ಟು, ಅನ್ನಂಬಾಡಿ ಅಣೆಕಟ್ಟು, ಕೃಷ್ಣರಾಜಸಾಗರ ಅಣೆಕಟ್ಟು ಅಂತ. ಇವತ್ತು ಏನಾಗ್ತಿದೆ ಅಂತಂದರೆ ಅಂತರ್ಜಲ ಪ್ರಮಾಣ ಬತ್ತಿ ಹೋಗ್ತದೆ. ಅದನ್ನು ಮೊನ್ನೆ ನೋಡಿ ಬಿರುಕ್ಬಿಟ್ಟಿದೆ, ಡ್ಯಾಮ್ ಹೊಡೆದೋಗಿದೆ, ಅಲ್ಲೇನೋ ಇದಾಗ್ತಿದೆ, ಹಾಗೆ ಹೀಗೆ ಅಂತೇಳಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ನೋಡ್ತಾರೆ. ಅಂದರೆ ನದಿಯ ಹೆಸರಿನಲ್ಲಿ ಕೂಡ ರಾಜಕೀಯಕರಣ ಇಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ. ಕುಮಾರಸ್ವಾಮಿ ಅಥವಾ ಸುಮಲತಾ ಅಂಬರೀಷ್ ಅದೇನೇ ಇರಲಿ, ರಾಜಕೀಯ ವೈರುಧ್ಯವಿರಲಿ, ನಮ್ಮ ಜೀವ ನದಿ ಕಾವೇರಿಯನ್ನು ಸಂರಕ್ಷಣೆ ಮಾಡಲಿಕ್ಕಾಗಿ ನಾವೆಲ್ಲರೂ ಕೂಡ ಕೈಜೋಡಿಸಿ ನಿಲ್ಲಬೇಕು. ಯಾಕೆಂದರೆ ಅವು ಕೈಗಾರಿಕೆಗಳಿಗೆ, ಕೃಷಿ ಕ್ಷೇತ್ರಕ್ಕೆ, ವ್ಯವಸಾಯಕ್ಕೆ ಮತ್ತು ವಾಣಿಜ್ಯೇತರ ಉಪಯೋಗಗಳಿಗಾಗಿ ಇದನ್ನು ಬಳಸ್ತಾ ಇರೋದ್ರಿಂದ ಪರಸ್ಪರ ರಾಷ್ಟ್ರಗಳು ನದಿ ಕಡಿಮೆ ಜಲ ವಿವಾದವನ್ನು ಸಾಮ್ಯತೆಯಿಂದ ಅವುಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಯಾರೂ ಕೂಡ ಅದನ್ನು ದೊಡ್ಡ ಸಮಸ್ಯೆ ಅಂತ ಹೇಳಿ ನಾವು ಸಮಸ್ಯೆಯನ್ನು ತೆಗೆದುಕೊಂಡು ಮುಂದುವರಿಸಲಿಕ್ಕೆ ಹೋಗಬಾರ್ದು. ಇದಿಷ್ಟು ಕರ್ನಾಟಕದಲ್ಲಿ ಹರಿಯುವ ಪ್ರಮುಖ ನದಿಗಳು, ಜಲಸಂಪನ್ಮೂಲ ಅವು ಏನಕ್ಕೆ ಉಪಯೋಗಕಾರಿ ಆಗಿದ್ದಾವೆ. ಯಾಕೆಂದರೆ ನಮ್ಮಲ್ಲಿ ಕರ್ನಾಟಕ ಅಂತಕ್ಕಂಥದ್ದು ಅನೇಕ ಪವಿತ್ರ ನದಿಗಳ ನೆಲೆಯಿವೆ. ಇವುಗಳ ನದಿಗಳಿಗೆ ಪುರಾತನ ಕಾಲದಿಂದಲೂ ಪುರಾಣ ಕಾಲದಿಂದಲೂ ಕೂಡ ಪವಿತ್ರವಾದಂಥ ಸ್ಥಾನ ಇದೆ. ನಾವು ಪೂಜೆ ಮಾಡ್ತೀವಿ. ಗಂಗಾ ಸ್ನಾನ, ತುಂಗಾ ಪಾನ, ಪವಿತ್ರ ನದಿಗಳು. ಇವುಗಳನ್ನು ನಾವು ಸಂರಕ್ಷಣೆ ಮಾಡಬೇಕು. ಅದಕ್ಕೆ ಬಚಾವ್ ನದಿಗಳನ್ನು, ಇವನ್ನ ಪವಿತ್ರ ಕ್ಷೇತ್ರಗಳನ್ನು ಕಾಪಾಡಬೇಕಾದಂಥದ್ದು ನಮ್ಮ ಜವಾಬ್ದಾರಿ. ಇಲ್ಲಿ ಮಕ್ಕಳಿಗೆ ಗೊತ್ತಿದೆ
ಪ್ರಶ್ನೆ ಯಾವ ರೀತಿ ಕೇಳಬಹುದು? ಕರ್ನಾಟಕದಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಯಾವುವು? ಅವುಗಳ ಉಪಯೋಗಗಳು ಏನು? ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಯಾವುವು? ಅವು ಏಕೆ ವಿಶೇಷತೆಯನ್ನು ಪಡೆದುಕೊಂಡಿವೆ? ಅಂದರೆ ಯಾಕೆ ಅಂತಂದರೆ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಹೆಚ್ಚು ಆದ್ಯತೆಯನ್ನು ನೀಡಿದರು. ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಿಗಿಂತ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ವಿಶೇಷವಾದಂತಹ ಪ್ರಾಧಾನ್ಯದ ಪ್ರಶಸ್ತಿ ಪಡೆದುಕೊಂಡಿವೆ. ಹಾಗಾಗಿ ಅವುಗಳು ಹೆಚ್ಚು ಪ್ರಾಧಾನ್ಯತೆ ಪಡೆದುಕೊಂಡಿವೆ ಅಂತೇಳಿ ಹೇಳಬಹುದು. ಉದಾಹರಣೆ ಹೇಳಿದ್ದಾರೆ ಯಾವ್ಯಾವು? ಶರಾವತಿ, ಕಾಳಿ, ಗಂಗಾವಳಿ, ನೋಡಿ ಎಲ್ಲ ಪ್ರವಾಹ. ದಕ್ಷಿಣ ಕನ್ನಡ, ಕಾರವಾರ, ಮಂಗಳೂರು, ಅಲ್ಲಿ ಉಚ್ಚಿಲ, ಆ ಕಡೆ ಜಲಪ್ರಳಯ ಉಂಟಾಗಿ ಜಲಪಾತಗಳು ನದಿ ಉಕ್ಕಿ ಹರಿದು ಮತ್ತು ನೀರನ್ನು ಹೊರಗಡೆ ಬರ್ತಾರೆ. ಹಂಗಾಗಿ ಏನಾಗ್ತದೆ, ಸಮುದ್ರದ ತಳಭಾಗದಲ್ಲಿ ವಾಸ ಮಾಡ್ತಕ್ಕಂತಹ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಕ್ಕಂಥದ್ದು. ನೆರೆ ಬಂದು ಅಲ್ಲೆಲ್ಲ ಪ್ರದೇಶಗಳಂತೆ ಹಾಳಾಗಿ ಹೋಗ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಸೊ ಇದಿಷ್ಟು ಈ ಒಂದು ಪ್ರಮುಖವಾದಂತಹ ಜನಸಂಪನ್ಮೂಲದ ವಿಚಾರ. ನೀರಾವರಿ ಮೂಲಗಳು. ಇಲ್ಲಿ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳೋದು ಏನು? ಏಷ್ಯಾದಲ್ಲೇ ಮೊದಲ ಜಲವಿದ್ಯುತ್ ಶಕ್ತಿ ಯೋಜನೆ ಯಾವುದು ಅಂದರೆ ಶಿವನ ಸಮುದ್ರ ಜಲವಿದ್ಯುತ್ ಶಕ್ತಿ ಯೋಜನೆ. ಅದನ್ನು ಬಿಟ್ಟರೆ ಏನಿರ್ತದೆ ಶರಾವತಿ ನದಿಗಳಿಗೆ ಯೋಜನೆ, ಜೋಗ ಜಲಪಾತ. ಜೋಗ ಜಲಪಾತ ಅಲ್ಲಿ ನೋಡಿ, ನೀವು ನೋಡಿ, ರಾಜ ರೋಲರ್ ರಾಕೆಟ್ ಲೇಡಿ 4 ಹೆಸರುಗಳನ್ನು ಇಟ್ಟಿರ್ತಾರೆ. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದರು ಏನಂತ, ಸಾಯೋದ್ರೊಳಗೆ ಒಮ್ಮೆ ನೋಡಿ ಜೋಗಾದುಂಡಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು, ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗಾದುಂಡಿ, ರಾಜ ರೋಲರ್ ರಾಕೆಟ್ ಲೇಡಿ, ಚತುರ್ಮುಖ. ಈ ರೀತಿ ನೋಡು ನಮ್ಮ ಒಂದು ಕರ್ನಾಟಕದ ಪರಂಪರೆಯ ಇತಿಹಾಸವನ್ನು ಬೆಳಕು ಚೆಲ್ತಕ್ಕಂತಹ ಒಂದು ಹಾಡನ್ನು ಅಲ್ಲಿ ಚೆನ್ನಾಗಿ ಚಿತ್ರೀಕರಿಸೋದನ್ನು ನೋಡ್ತೀವಿ. ಅದಕ್ಕೆ ಯಾಕೆಂದರೆ ನಿಮಗೆ ಗೊತ್ತಿದೆ, 253 ಮೀಟರ್ ಎತ್ತರ ಅಂದರೆ ಆಳ ಹತ್ರದಿಂದ ನೀರು ಕೆಳಗೆ ಧುಮುಕುತ್ತೆ, ಅಲ್ಲಿಂದ ವಿದ್ಯುತ್ತನ್ನು ತಯಾರಿಸ್ತಕ್ಕಂಥ. ಬಹುತೇಕವಾಗಿ ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ಬೆಳಕನ್ನು ಕೊಡ್ತಕ್ಕಂಥದ್ದು ಅಂದರೆ ಜೋಗ ಜಲಪಾತ ಹೆಚ್ಚು. ಅದನ್ನು ಬಿಟ್ಟರೆ ಇದು ಯಾವುದು ಶಿವನ ಸಮುದ್ರ. ಸೊ ಇತ್ತೀಚೆಗೆ ಬೇರೆ ಬೇರೆ ಎಲ್ಲ ಮೂಲಗಳಿಂದ ವಿದ್ಯುತ್ತನ್ನು ತಯಾರಿಸ್ತಾರೆ. ಯಾಕೆಂದರೆ ಇವಾಗ ಅದು ನವೀಕರಿಸಲಾಗದಂತಹ ಒಂದು ಸಂಪನ್ಮೂಲಗಳ ಪಟ್ಟಿಯಲ್ಲಿ ಬರ್ತಾ ಇರೋದನ್ನು ನೋಡ್ತೇವೆ. ವಿದ್ಯುತ್ ಬೇಡಿಕೆ ಹೆಚ್ಚಾಗ್ತದೆ ಪ್ರತಿಯೊಂದು ದಿನಕ್ಕೆ. ಈಗ ಇನ್ನು ಬೇಡ್ತಿ, ಅಗನಾಶಿನಿ ಇವೆಲ್ಲವೂ ಜಲಪಾತಗಳು ಇವೆ. ಇಷ್ಟು. ಇನ್ನು ನೆಕ್ಸ್ಟ್ ಕರ್ನಾಟಕದ ನೀರಾವರಿಯ ಮೂಲಗಳು ಯಾವುವು? ಅದಲ್ವಾ, ನೀರಾವರಿ ಮೂಲಗಳು ಯಾವುವು ಅಂದರೆ ಬಾವಿ, ಕೆರೆ, ಕಾಲುವೆ. ಕರ್ನಾಟಕದ ಅತ್ಯಂತ ದೊಡ್ಡ ಕೆರೆ ಯಾವುದು ಅಂದರೆ ದೇಶದಲ್ಲಿ ಬರೋದು ಅಂದರೆ ಶಾಂತಿ ಸಾಗರ, ದಾವಣಗೆರೆ ಜಿಲ್ಲೆ ಚನ್ನಗಿರಿ ಕಂಡು ಬರ್ತಕ್ಕಂಥ ಸೂಳೆಕೆರೆ ಇರ್ತಾರೆ, ಅದು ಶಾಂತಿ ಸಾಗರ ಇದೆ. ಇವು ಯಾಕೆ ಪ್ರಾಮುಖ್ಯತೆ ಪಡ್ಕೊಂಡವೆ ಅಂತಂದರೆ ಹಿಂದಿನ ಕಾಲದಿಂದಲೂ ರಾಜರು ಮಹಾರಾಜರು ಜನರಿಗೆ ಕೃಷಿ ಕ್ಷೇತ್ರಕ್ಕೆ, ವ್ಯವಸಾಯಕ್ಕೆ, ಕೈಗಾರಿಕೆ ಅನುಕೂಲಕ್ಕಾಗಲಿ ಅಂತ ಕೆರೆ ಕಾಲುವೆಗಳನ್ನು ಕಟ್ಟಿಸ್ತಾ ಹೋದರು. ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ನೀರಾವರಿ ಕ್ಷೇತ್ರ ಹೊಂದಿರತಕ್ಕಂಥ ಜಿಲ್ಲೆ ಅಂದರೆ ಬೆಳಗಾವಿ. ಕೊನೆ ಸ್ಥಾನದಲ್ಲಿ ಯಾರು ಬರುತ್ತೆ? ಮಡಿಕೇರಿ ಮತ್ತು ಕೊಡಗು ಅಂತ. ಮತ್ತು ರಾಯಚೂರು ಜಿಲ್ಲೆ ಅತಿ ಹೆಚ್ಚು ಕಾಲುವೆ ನೀರಾವರಿಯನ್ನು ಹೊಂದಿದೆ. ಶಿವಮೊಗ್ಗ ಜಿಲ್ಲೆ ಅತಿ ಹೆಚ್ಚು ಕೆರೆ ನೀರಾವರಿ ಕ್ಷೇತ್ರವನ್ನು ಹೊಂದಿದೆ ಆಯ್ತಾ. ಇನ್ನು ಬೆಳಗಾವಿ ಜಿಲ್ಲೆ ಬಾವಿ ನೀರಾವರಿ ಕ್ಷೇತ್ರವನ್ನು ಹೊಂದಿದೆ. ಈಗ ಒಂದೊಂದು ಜಿಲ್ಲೆ ಒಂದೊಂದು ವಿಶೇಷತೆಯನ್ನು ಪಡ್ಕೊಂಡಿರ್ತಕ್ಕಂಥ ನಾವು ಈ ಅಧ್ಯಾಯದಲ್ಲಿ ತಿಳ್ಕೊಂಡು ಅರ್ಥ ಆಯ್ತಾ. ಒಟ್ಟಾರೆಯಾಗಿ ನಾವು ಕೆರೆ, ಕಾಲುವೆ, ಬಾವಿ, ಕೆರೆ, ಬಾವಿ, ಕಾಲುವೆ, ಕೆರೆ, ಕಾಲುವೆ, ಬಾವಿ, ಅರ್ಥ ಆಯ್ತಾ. ಇವು ನೀರಾವರಿ ಕ್ಷೇತ್ರಗಳಾಗಿದ್ದವು. ಎಷ್ಟೆಷ್ಟು ನೋಡೋದು? 49.2 ಬಾವಿ, 49.2%, ಇದು 33%. ಇನ್ನು ಕೆರೆ ನೋಡಿ ಎಷ್ಟು ಅಂತಂದರೆ
5.6 ಇತರೆ ಮೂಲ 17%. ಬಾವಿನೇ ಜಾಸ್ತಿ ಆಗಿದೆ, ಕಾಲುವೆಗಳಿಂದ ಬಾವಿ ನೀರಾವರಿ ಜಾಸ್ತಿ ಆಗಿದೆ ಹೇಳಿ ಬೆಳಗಾವಿ. ಸೊ ಹಾಗಾಗಿ ಇತರೆ ಮೂಲ ಅಂದರೆ ಇದು ಇತರೆ ಮೂಲ ಅಂದರೆ ಇನ್ನು ಸಣ್ಣ 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 ಪುಟ್ಟ ಕಾಲುವೆಗಳು, ಅದರಿಂದ 12% ಅಷ್ಟೇ ನೀರಾವರಿಯನ್ನು ಅವಲಂಬಿಸಿದೆ. ಹೀಗೆ ಕೆರೆ, ಕಾಲುವೆ, ಬಾವಿ, ಇತರೆ ಮೂಲಗಳಿಂದ ನಮಗೆ ಅನೇಕ ನೀರಾವರಿ ಕ್ಷೇತ್ರಕ್ಕೆ ಅನುಕೂಲಗಳನ್ನು ಉಂಟು ಮಾಡ್ತಕ್ಕಂಥದ್ದನ್ನು ನಾವು ಈ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ಮತ್ತಿನ್ನು ಕರ್ನಾಟಕದ ಪ್ರಮುಖವಾದಂಥ ಜಲದ ಶಕ್ತಿ ಯೋಜನೆಗಳು ಈಗಾಗಲೇ ಶಿಂಷಾ ಮತ್ತೆ ಇವು ಏನು ಮಹಾತ್ಮ ಗಾಂಧಿದು ಶಿವನ ಸಮುದ್ರ, ಇವು ಜಲದ ಶಕ್ತಿ ಯೋಜನೆಗಳು. ಶರಾವತಿ, ಸೂಪ, ನಾಗಜರಿ, ಬೇಡ್ತಿ, ಕದ್ರ, ಪಡಸಳ್ಳಿ, ತುಂಗಭದ್ರಾ, ಇವು ಜಲದ ಶಕ್ತಿ. ಮತ್ತು ನದಿ ಜಲ ವಿವಾದ ಕರ್ನಾಟಕ, ಕೇರಳ, ತಮಿಳುನಾಡು, ಮತ್ತು ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಇವು ಜಲ ವಿವಾದ. ಇದಿಷ್ಟು ಈ ಒಂದು ಪ್ರಮುಖ ಅಂಶ. ಅರ್ಥ ಆಯ್ತು ಅಂದ್ಕೊಳ್ಳೋಣ.